ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ Dream11 ಅಪ್ಲಿಕೇಶನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅರ್ನಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಈ ಅಪ್ಲಿಕೇಶನಲ್ಲಿ ನೀವು ಫ್ರೀ ಅಕೌಂಟನ್ನು ಕ್ರಿಯೇಟ್ ಮಾಡಿ ಫ್ರೀಯಾಗಿ ಅರ್ನಿಂಗ್ ಕೂಡ ಮಾಡ್ಬೋದು. ಸೊ ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು 3 ರೀತಿಯ ಕಾಂಟ್ಯಾಕ್ಟ್ಸ್ಗಳು ಫ್ರೀ ಆಗಿದ್ದಾವೆ. ಇಲ್ಲಿ ಫ್ರೀಯಾಗಿ ಈ ಒಂದು ಕಾಂಟ್ಯಾಕ್ಟ್ಸ್ಗೆ ಜಾಯ್ನ್ ಆಗ್ಬೋದು. ಸೊ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅರ್ನಿಂಗನ್ನು ಮಾಡೋದಂತ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಇದೀಗ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ Dream11 ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಹಾಗೆಯೇ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ. ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆನಂತರದಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ, ನೀವು ಇಲ್ಲಿ ಮೊದಲನೇದಾಗಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಹ್ಯಾವ್ ಇನ್ವೈಟ್ ಕೋಡ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನೀವು ಇಲ್ಲಿ ಇನ್ವೈಟ್ ಕೋಡನ್ನು ಎಂಟರ್ ಮಾಡಿ. ಸ್ನೇಹಿತರೆ, ನೀವು ಇಲ್ಲಿ ಇನ್ವೈಟ್ ಕೋಡನ್ನು ಎಂಟರ್ ಮಾಡಿದರೆ ನಿಮಗಿಲ್ಲಿ ಉಚಿತವಾದಂಥ ಎಂಟ್ರಿಗಳು ಸಿಗುತ್ತೆ. ಅಂದರೆ ಕೆಲವೊಂದು ಮ್ಯಾಚ್ಗಳಿಗೆ ನೀವು ಇಲ್ಲಿ ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಹಾಗೆಯೇ ನಿಮಗಿಲ್ಲಿ ಡ್ರೀಮ್ ಕಾಯಿನ್ ಕೂಡ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಈ ಇನ್ವೈಟ್ ಕೋಡನ್ನು ಮರೀದೇ ಫಿಲ್ ಮಾಡಿ. ಸೊ ನನಗೆ ನಾನೊಂದು ಇನ್ವೈಟ್ ಕೋಡನ್ನು ಫಿಲ್ ಮಾಡಿದ್ದೇನೆ. ಈ ಒಂದು ಇನ್ವೈಟ್ ಕೋಡ್ ನಾನು ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಇನ್ವೈಟ್ ಕೋಡ್ ಕೂಡ ನೀಡಿರ್ತೇನೆ. ಹಾಗೆಯೇ ಈಗ ಡಿಸ್ಪ್ಲೇ ಮೇಲೆ ಕೂಡ ಈ ಒಂದು ಇನ್ವೈಟ್ ಕೋಡನ್ನು ತೋರಿಸ್ತಾ ಇದೆ. ಈ ಒಂದು ಇನ್ವೈಟ್ ಕೋಡನ್ನು ಮರೀದೆ ಫಿಲ್ ಮಾಡಿ. ಇನ್ವೈಟ್ ಕೋಡ್ ಎಂಟರ್ ಆದಮೇಲೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆನಂತರ ಈ ಒಂದು ಬಾಕ್ಸನ್ನು ನೀವು ಇಲ್ಲಿ ಫಿಲ್ ಮಾಡಿ. 18 ಇಯರ್ಸ್ ಅಂತ ಒಂದು ಬಾಕ್ಸ್ ಇರುತ್ತೆ. ಒಂದು ಬಾಕ್ಸ್ ಮೇಲೆ ಫಿಲ್ ಮಾಡಿ. ಫಿಲ್ ಆದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿ ವೆರಿಫೈ ಮಾಡಿ. ಸ್ನೇಹಿತರೆ, ಇದೀಗ ನನ್ನೊಂದು Dream11 ಅಕೌಂಟ್ ಕ್ರಿಯೇಟ್ ಆಗಿದೆ. ಸ್ನೇಹಿತರೆ, ಈಗ ನಾನು ಟೀಮನ್ನು ಕ್ರಿಯೇಟ್ ಮಾಡಿ ಯಾವ ರೀತಿ ಫ್ರೀ ಜಾಯ್ನ್ ಆಗೋದನ್ನು ತಿಳಿಸ್ಕೊಡ್ತೇನೆ. ಇಲ್ಲಿ ಟಾಟಾ IPL ಅನ್ನು ಸೆಲೆಕ್ಟ್ ಮಾಡ್ತೇನೆ. ಬೆಂಗಳೂರು ಹಾಗೆಯೇ ಗುಜರಾತ್ ಮ್ಯಾಚ್. ಸ್ನೇಹಿತರೆ, ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು 3 ರೀತಿಯ ಕಾಂಟೆಸ್ಟ್ಗಳು ಫ್ರೀ ಇದ್ದಾವೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಫ್ರೀ ಅಂತ ಕೊಟ್ಟಿದ್ದಾರೆ. ಸೊ ನಾನೀಗ ಮೊದಲಿಗೆ ಟೀಮನ್ನು ಕ್ರಿಯೇಟ್ ಮಾಡ್ತೇನೆ. ಸೊ ನೀವಿಲ್ಲಿ ನಿಮಗೆ ಬೇಕಾಗಿರುವ ರೀತಿಯಲ್ಲಿ ಟೀಮನ್ನು ಕ್ರಿಯೇಟ್ ಮಾಡ್ಬೋದು. ಸೊ ನಾನೀಗ ಪ್ಲೇಯರನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನೀವು ಇಲ್ಲಿ ಕ್ಯಾಪ್ಟನ್ ಹಾಗೆ ವೈಸ್ ಕ್ಯಾಪ್ಟನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಟೀಮ್ ಕ್ರಿಯೇಟ್ ಆದ ನಂತರ ಡೈರೆಕ್ಟಾಗಿ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲಿ ಫ್ರೀ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಟೀಮನ್ನು ಡೈರೆಕ್ಟಾಗಿ ಈ ಒಂದು ಕಾಂಟೆಸ್ಟ್ಗೆ ಜಾಯ್ನ್ ಮಾಡಬಹುದು. ಇಲ್ಲಿ ಜಾಯ್ನ್ ಕಾಂಟೆಸ್ಟ್ ಅಂತ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮೊಂದು ಟೀಮ್ ಫ್ರೀಯಾಗಿ ರಿಜಿಸ್ಟರ್ ಆಗುತ್ತೆ. ಸ್ನೇಹಿತರೆ, ಇದೀಗ ನನ್ನೊಂದು ಟೀಮ್ ಜಾಯ್ನ್ ಆಗಿದೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು Dream11 ಅಪ್ಲಿಕೇಶನಲ್ಲಿ ಫ್ರೀ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹಾಗೆ ನೀವಿಲ್ಲಿ ಫ್ರೀ ಜಾಯ್ನ್ ಕೂಡ ಆಗ್ಬೋದು. ನೀವಿಲ್ಲಿ ಕ್ಯಾಶನ್ನು ಆ್ಯಡ್ ಮಾಡಿನೂ ಕೂಡ ಟೀಮನ್ನು ಕ್ರಿಯೇಟ್ ಮಾಡಿ ಜಾಯ್ನ್ ಆಗಿ ಅರ್ನಿಂಗನ್ನು ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆಲ್ಲರೂ ಧನ್ಯವಾದ. ಶುಭ